ಇನ್ನು ರಾಜ್ಯದಲ್ಲಿ ದಿನೇ ದಿನೇ ರಂಗೇರ್ತಾ ಇದೆ ಉಪಚುನಾವಣಾ ಅಖಾಡ. ಉಮೇಶ್ ಅಮೇಠಿ ಪರ ಯತೀಂದ್ರ ಸಿದ್ದರಾಮಯ್ಯ ಭರ್ಜರಿ ಪ್ರಚಾರ ಮಾಡ್ತಾ ಇದ್ದಾರೆ. ಬಾಗಲಕೋಟೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲೋದು ನಿಶ್ಚಿತ. ಗ್ಯಾರಂಟಿ ನ್ಯೂಸ್ ನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಎಕ್ಸ್ಕ್ಲೂಸಿವ್ ಮಾತು. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಯ ಬಗ್ಗೆ ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಉಮೇಶ್ ಅಮೇಠಿ ಅವರು ಗೆಲ್ಲೋದು ಪಕ್ಕಾ. ಬಾಗಲಕೋಟೆ ಅಭಿವೃದ್ಧಿಗೆ ಮೇಟಿ ಕುಟುಂಬ ಸದಾ ದುಡಿದಿದೆ. ಇಡೀ ಕ್ಷೇತ್ರದಲ್ಲಿ ಮೇಟಿ ಕುಟುಂಬದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಗ್ಯಾರಂಟಿ ನ್ಯೂಸ್ ಜೊತೆ ಯತೀಂದ್ರ ಸಿದ್ದರಾಮಯ್ಯ. ಇದರ ಬಗ್ಗೆ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಅವರು ಮಾತನಾಡ್ತಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬನ್ನಿ ನೋಡೋಣ. ಈಗ ನಿಂತಿರುವಂತಹ ಕಾಂಗ್ರೆಸ್ ಅಭ್ಯರ್ಥಿಗೆ ಯಾವ ಮಾನದಂಡಗಳನ್ನು ಆಧರಿಸಿ ಮತದಾರರು ಮತದಾನ ಮಾಡಬೇಕು, ಎಲ್ಲ ವಿಚಾರ ಸರ್ಕಾರ 3 ವರ್ಷಗಳಲ್ಲಿ ಹೇಳಿದ್ದೆಲ್ಲವನ್ನು ಕೂಡ ಮಾಡಿದೆಯಾ? ಇದ್ರ ಬಗ್ಗೆ ನೇರವಾಗಿ ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಸರ್ ನಮಸ್ತೆ ಸರ್, ಹೆಂಗಿದೆ ಸರ್ ಎಲೆಕ್ಷನ್ ಕಾವು ಹೆಂಗಿದೆ ಸರ್? ಎಲೆಕ್ಷನ್ ಕಾವು ಬಹಳನೇ ಇದೆ ಬಾಗಲಕೋಟೆಯಲ್ಲಿ. ಯಾಕೆ ಅಂತಂತಂದರೆ ಉಪಚುನಾವಣೆ ಆಗಿರೋದ್ರಿಂದ ಸಹಜವಾಗಿ ಎಲ್ಲ ಪಕ್ಷದ ಎಲ್ಲ ಲೀಡರ್ಗಳು ಕೂಡ ಕ್ಷೇತ್ರಕ್ಕೆ ಬಂದು ಪ್ರಚಾರ ಮಾಡ್ತಾರೆ. ಸೊ ಹಾಗಾಗಿ ಭರ್ಜರಿಯಾಗಿ ಪ್ರಚಾರ ನಡೀತಾ ಇದೆ. ಬಟ್ ನಾನು ಕಳೆದ 5 ದಿವಸಗಳಿಂದ ಇಲ್ಲಿ ಪ್ರಚಾರ ಮಾಡ್ತಾ ಇದ್ದೀನಿ. ಎಲ್ಲಿ ಹೋದರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ, ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಉತ್ತಮ ಸ್ಪಂದನೆ ಸಿಗ್ತಾ ಇದೆ. ಇಲ್ಲಿ ಜನರು ನಾವು ಕೊಟ್ಟಿರುವಂತಹ ಗ್ಯಾರಂಟಿ ಕಾರ್ಯಕ್ರಮಗಳ ಬಗ್ಗೆ ಬಹಳ ಸಂತೋಷದಿಂದ ಇದ್ದಾರೆ, ತೃಪ್ತಿಯಿಂದ ಇದ್ದಾರೆ. ಸಿದ್ದರಾಮಯ್ಯವರ ಆಡಳಿತ ಬಗ್ಗೆನೂ ತೃಪ್ತಿ ಇದ್ದಾರೆ. ಮತ್ತು ಹಿಂದೆ HY ಮೇಟಿ ಅವರು ಇಲ್ಲಿ ಶಾಸಕರಾಗಿ ಕೆಲಸ ಮಾಡೋದ್ರ ಬಗ್ಗೆನೂ ಕೂಡ ಅವ್ರಿಗೆ ಸಂತೋಷ ಇದೆ. ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ HY ಮೇಟಿ ಅವ್ರ ವ್ಯಕ್ತಿತ್ವದ ಬಗ್ಗೆ ಎಲ್ರಿಗೂ ಕೂಡ ಮೆಚ್ಚುಗೆ ಇದೆ. ಅವರೆಲ್ಲರನ್ನೂ ಕೂಡ ಬಹಳ ಪ್ರೀತಿಯಿಂದ ನೋಡ್ತಾ ಇದ್ರು. ಯಾರ ಬಗ್ಗೆನೂ ಭೇದ ಭಾವ ಮಾಡ್ತಿರ್ಲಿಲ್ಲ. ಬಹಳ ಸರಳ ಮತ್ತು ಸಜ್ಜನ ರಾಜಕಾರಣಿ ಆಗಿದ್ದರು. ಸೊ ಹಾಗಾಗಿ ಅಂಥ ಒಬ್ಬ ರಾಜಕಾರಣಿ ಅಗಲದ ಮೇಲೆ ಅವರಿಗೆ ಸರಿಯಾದ ಗೌರವ ತೋರಿಸ್ಬೇಕು ಅಂತ ಹೇಳಿ ಅವರ ಫ್ಯಾಮಿಲಿ, ಅವ್ರ ಕುಟುಂಬದವ್ರಿಗೆ ವೋಟ್ ಹಾಕಬೇಕು ಅಂತ ಹೇಳಿ ಜನರ ಮನಸ್ಸಿನಲ್ಲಿ ಒಲವಿದೆ ಅನ್ನೋದು ನನ್ನ ಭಾವ. ಸರ್, ಪ್ರತಿಯೊಂದು ಹಳ್ಳಿನೂ ಕೂಡ ತಾವು ಭೇಟಿ ಮಾಡಿ ಬಂದಿದ್ದೀರಾ. ಆ ಹಳ್ಳಿಗಳಲ್ಲಿ ಯಾವ ರೀತಿ ಆಗಿದೆ, ಗ್ಯಾರಂಟಿಗಳ ಬಗ್ಗೆ ಅಲ್ಲಿಯ ಜನ ಏನು ಹೇಳ್ತಿದ್ದಾರೆ? ನಾನು ಈಗಾಗಲೇ ಹೇಳಿದಾಗೆ ಎಲ್ಲರಿಗೂ ಕೂಡ ಗ್ಯಾರಂಟಿ ಕಾರ್ಯಕ್ರಮಗಳ ಬಗ್ಗೆ ಭಾಳ ತೃಪ್ತಿ ಇದೆ. ಗ್ರಾಮೀಣ ಪ್ರದೇಶದಲ್ಲಿ ಈ ಭಾಗದಲ್ಲಿ ಬಹಳಷ್ಟು ಜನ ಇನ್ನೂ ಬಹಳ ಬಡವರಿದ್ದಾರೆ. ಸೊ ಹಾಗಾಗಿ ನಾವು ಕೊಡ್ತಿರೋ ಗ್ಯಾರಂಟಿ ಕಾರ್ಯಕ್ರಮಗಳಿಂದ ಅವ್ರ ಬದುಕು ಬಹಳಷ್ಟು ಮಟ್ಟಿಗೆ ಸುಧಾರಿಸಿದೆ. ಸೊ ಹಾಗಾಗಿ ಜನರು ಗ್ಯಾರಂಟಿ ಕಾರ್ಯಕ್ರಮಗಳ ಬಗ್ಗೆ ಬಹಳ ಒಲವು ತೋರಿಸ್ತಾ ಇದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಹೆಚ್ಚುವರಿ ಜವಾಬ್ದಾರಿ ಬಾಗಲಕೋಟೆದು ಕೊಟ್ಟರು. ಯಾಕಂದರೆ 5 ದಿನಗಳಿಂದ ಒಂದಿನೂ ಕೂಡ ಬಿಡುವಿಲ್ಲದ ರೀತಿಯಲ್ಲಿ ಓಡಾಡ್ತಾ ಇದ್ದಾರೆ. ಏನು ಸರ್ ಇದರ ಮರ್ಮ? ನನಗೇನು ಹೆಚ್ಚುವರಿ ಜವಾಬ್ದಾರಿ ಅಂತ ಕೊಟ್ಟಿಲ್ಲ. ನಮ್ಮ ಶಾಸಕಾಂಗ ಪಕ್ಷದ ಸಭೆ ನಡೆದಾಗ ಎಲ್ಲ ಲೀಡರ್ಗಳು ಕೂಡ ಯಾವುದ್ರ ಒಂದು ವಿಧಾನಸಭಾ ಕ್ಷೇತ್ರನ ನೀವು ಜವಾಬ್ದಾರಿ ವಹಿಸ್ಕೊಂಡು ಅಲ್ಲೇ 10 ದಿವಸ ಅಲ್ಲೇ ಇರಬೇಕು, ಅಲ್ಲೇ ಪ್ರಚಾರ ಮಾಡಬೇಕು ಅಂತ ಹೇಳಿದರು. ಸೊ ಪಕ್ಷದ ಸೂಚನೆ ಮೇರೆಗೆ ನಾನು ಒಬ್ಬನೇ ಇಲ್ಲ, ಎಲ್ಲ MLCಗಳು MLAಗಳು ಹಾಗಾಗಿ ಯಾವುದಾದ್ರು ಒಂದು ವಿಧಾನಸಭಾ ಕ್ಷೇತ್ರನ ಆಯ್ಕೆ ಮಾಡಿಕೊಂಡು ಅಲ್ಲೇ 10 ದಿವಸ ಪ್ರಚಾರ ಮಾಡ್ತಾರೆ. ಸೊ ಬೇರೆ MLCಗಳ ಥರ ನಾನು ಕೂಡ ಪ್ರಚಾರ ಮಾಡ್ತಾ ಇದ್ದೀನಿ. ಸರ್, 2004ರಿಂದ ಇತ್ತೀಚೆಗೆ ಆದಂತಹ ಎಲ್ಲ ಚುನಾವಣೆಗಳು ಕೂಡ ಭಾಳ ಟಫ್ ಫೈಟ್ ಆಗಿದ್ದಾವೆ. ಇಲ್ಲಿ HY ಮೇಟಿ ಅವರು ಗೆದ್ದಿದ್ದಾರೆ. ಅದೇ ರೀತಿ ಚರಂತಿ ಮಠ ಅವರು ಕೂಡ 2-3 ಬಾರಿ ಗೆದ್ದಿದ್ರು. ಈ ಬಾರಿ ನೀವು ಅಖಾಡದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಈ ಬಾರಿ ವೇವ್ ಹೆಂಗಿದೆ? ಒಂದು ಕಡೆ ನಿಮ್ಮದೇ ಸರ್ಕಾರ ಇದೆ, ಹಾಗಾಗಿ ವೇವ್ ಹೆಂಗಿದೆ? ಇಲ್ಲ, ಈಗ ಕಳೆದ ಬಾರಿ 2023 ಚುನಾವಣೆಯಲ್ಲಿ ಮೇಟಿ ಅವರಿಗೆ ಅವರು 5 ವರ್ಷಗಳು ಕೆಲಸ ಮಾಡಲಿ ಅಂತ ಹೇಳಿ ಜನ ಶಾಸಕರಾಗಿ ಆಯ್ಕೆ ಮಾಡಿದರು, ಮ್ಯಾಂಡೇಟ್ ಕೊಟ್ಟಿದ್ದರು. ಆದರೆ ಅವರು ದುರದೃಷ್ಟವಶಾತ್ ಅರ್ಧ ಅವಧಿಗೆ ತೀರ್ಕೊಂಡ್ಬಿಟ್ರು. ಸೊ ಹಾಗಾಗಿ ಉಳಿದ ಅವಧಿಯನ್ನು ಕೂಡ ಮೇಟಿಯವ್ರ ಕುಟುಂಬಕ್ಕೆ ಕೊಡಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ಕೊಡಬೇಕು. ಯಾಕೆ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಇದೆ. ಸೊ ಹಾಗಾಗಿ ಈಗ ಸರ್ಕಾರ ಇರುವಂಥ ಪಕ್ಷಕ್ಕೇ ವೋಟ್ ಮಾಡಿ ಗೆಲ್ಲಿಸಿದ್ರೆ ಆ ಶಾಸಕರನ್ನು ಕೆಲಸ ಮಾಡ್ಕೊಳ್ಳೋದು ಸುಲಭ ಅಂತ ಹೇಳಿ ಜನರು ಕೂಡ ಅಂದ್ಕೊಂಡಿದ್ದಾರೆ. ಸೊ ಮತ್ತು ಈಗಾಗಲೇ ಹೇಳಿದ್ನಲ್ಲ ಕೆಲವು ವಿಷಯಗಳು, ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅವರಿಗೆ ತೃಪ್ತಿ ಇದೆ, ಸಿದ್ದರಾಮಯ್ಯ ಅವರ ಆಡಳಿತ ಬಗ್ಗೆ ತೃಪ್ತಿ ಇದೆ, ಮತ್ತು ಮೇಟಿಯವ್ರ ವ್ಯಕ್ತಿತ್ವದ ಬಗ್ಗೆ ಬಹಳ ಜನರಿಗೆ ಪ್ರೀತಿ ಇತ್ತು. ಸೊ ಈ ಎಲ್ಲ ಕಾರಣಗಳಿಂದ ನನಗೆ ಕಾಣಿಸೋದು ಕಾಂಗ್ರೆಸ್ ಪರವಾದ ಅಲೆ ಇದೆ ಅಂತಲೇ ನನಗೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಅನ್ನೋ ನಂಬಿಕೆ ನನಗಿದೆ. ಸರ್, 5 ಗ್ಯಾರಂಟಿಗಳು ನೀವು ಯಶಸ್ವಿಯಾಗಿ ಜಾರಿ ಮಾಡಿದ್ದೀರಾ, ಅದರಲ್ಲಿ ನೋ ಡೌಟ್ ಅಟ್ ಆಲ್. ಬಟ್ BJP ಅವರು ಹೇಳ್ತಾ ಇದ್ದಾರೆ ಈ ಗ್ಯಾರಂಟಿಗಳಿಂದ ಅಭಿವೃದ್ಧಿ ಕುಂಠಿತಗೊಂಡಿದೆ, ರಾಜ್ಯದಲ್ಲಿ ಅಭಿವೃದ್ಧಿನೇ ಆಗ್ತಿಲ್ಲ. ಇದ್ರ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಕೊಡುವಂಥ, ಇಲ್ಲ ಜನರು ಯಾವ ರೀತಿಯಾಗಿ ಇದನ್ನು ನೋಡ್ತಾ ಇದ್ದಾರೆ ಅಂತ ಅವರು ಪ್ರತಿಪಕ್ಷಗಳು ಸುಮ್ಮನೆ ಟೀಕೆ ಮಾಡಬೇಕು ಅಂತ ಹೇಳಿ ಉರುಳಿಲ್ಲದೆ ಇರೋ ಟೀಕೆ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ನಾನೇ ನೋಡಿದಾಗೆ ಎಷ್ಟೊಂದು ಕ್ಷೇತ್ರಗಳಲ್ಲಿ ಸಾಧನಾ ಸಮಾವೇಶಗಳನ್ನ ನಡೆಸ್ತಾ ಇದ್ದಾರೆ.
ಆ ಎಲ್ಲ ಸಾಧನಾ ಸಮಾವೇಶಗಳಲ್ಲಿ ಸುಮಾರು 100 ಕೋಟಿ ವೆಚ್ಚದ ಕಾಮಗಾರಿಗಳ ಉದ್ಘಾಟನೆ ಮತ್ತು ಗುದ್ಲಿ ಪೂಜೆ ಎಲ್ಲ ಮಾಡಿ ಮುಖ್ಯಮಂತ್ರಿಗಳನ್ನೇ ಸ್ವತಃ ಕರೆಸಿ ಮಾಡ್ತಾರೆ. ಸೊ ಹಾಗಾಗಿ ಕ್ಷೇತ್ರದ ಅಭಿವೃದ್ಧಿಗಳು ಅದು ಹಿಂಗೆ ನಡಿಬೇಕು ಹಂಗೆ ನಡ್ಕೊಂಡು ಹೋಗ್ತಾ ಇದೆ. ಗ್ಯಾರಂಟಿ ಕಾರ್ಯಕ್ರಮಗಳಿಂದ ಏನು ತೊಂದರೆ ಆಗಿಲ್ಲ. ಬದಲಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರದಿಂದ ಅನ್ಯಾಯ ಆಗ್ತಾ ಇದೆ. ನಮ್ಗೆ ನಿಜವಾಗ್ಲೂ ಎಷ್ಟು ಹಣ ಬರಬೇಕು ಅದು ಬರ್ತಾ ಇಲ್ಲ. ಈಗಾಗಲೇ ಎಲ್ಲರೂ ಪಾಯಿಂಟ್ ಔಟ್ ಮಾಡಿದಾಗೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ನಮ್ಗೆ 15ನೇ ಹಣಕಾಸು ಆಯೋಗದಲ್ಲಿ ಅನ್ಯಾಯ ಆಗಿತ್ತು, ನಮಗೇನು ಪರಿಹಾರ ರೂಪದಲ್ಲಿ ಕೊಡಬೇಕು ಅಂತ ಹೇಳಿದ್ರು 5,495 ಕೋಟಿ ಅದು ಕೊಟ್ಟಿಲ್ಲ. ಮತ್ತು 15ನೇ ಆಯೋಗದಲ್ಲಿ ಹಣಕಾಸು ಆಯೋಗದಲ್ಲಿ ಏನು ಪ್ರಸ್ತಾಪ ಮಾಡಿದ್ರು ಬೆಂಗಳೂರಿಗೆ 6,000 ಕೋಟಿ ಕೊಡಬೇಕು ಅದು ಕೊಡಲಿಲ್ಲ. ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ರಾಷ್ಟ್ರೀಯ ಕಾರ್ಯಕ್ರಮ ಅಂತ ಘೋಷಿಸಿ ಅದಕ್ಕೆ 1 ಪೈಸಾ ಹಣ ಕೊಡಲಿಲ್ಲ. ಜೊತೆಗೆ ಜಲ್ ಜೀವನ್ ಮಿಷನಲ್ಲಿ 13,000 ಕೋಟಿ ಬಾಕಿ ಉಳಿಸ್ಕೊಂಡಿದ್ದಾರೆ. ಬರಬೇಕಾದ ಪರಿಹಾರಗಳನ್ನೇ ಅವ್ರು ಕೊಟ್ಟಿಲ್ಲ. ಸೊ ಹಾಗಾಗಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ. ಅದ್ರ ಬಗ್ಗೆ ನಿಜವಾಗ್ಲೂ BJP ಅವ್ರಿಗೆ ರಾಜ್ಯದ ಬಗ್ಗೆ ಕಾಳಜಿ ಇದ್ದರೆ ಅದ್ರ ಬಗ್ಗೆ ದನಿ ಎತ್ತಬೇಕು. ಅವರೆಲ್ಲ ಸಂಸದರಿದ್ದಾರೆ, ಹೋಗಿ ಪ್ರಧಾನಿ ಮೋದಿ ಅವ್ರ ಹತ್ರ ಕೇಳಿ ಆಗ್ರಹ ಮಾಡಿ ಇಲ್ಲಿಗೆ ಅನುದಾನ ಬರಬೇಕು, ನ್ಯಾಯವಾಗಿ ಬರಬೇಕಂತ ಅನುದಾನ ತೊಗೊಂಬರ್ಬೇಕು. ಆವಾಗ ಅವ್ರು ಟೀಕೆನ ಒಪ್ಕೋಬೋದು. ಸರ್, ಈ ಬೈ ಎಲೆಕ್ಷನಲ್ಲೂ ಕೂಡ ಹಿಂದೂ ವರ್ಸಸ್ ಮುಸ್ಲಿಂ ಅನ್ನುವಂಥದ್ದನ್ನು ಕೆಲ ನಾಯಕರುಗಳು ಮಾತಾಡ್ತಾರೆ. ಅದರಲ್ಲೂ ನಿನ್ನೆ ಬಸವನಗೌಡ ಯತ್ನಾಳ್ ಪಾಟೀಲ್ ಅವರೇ ಇಲ್ಲಿ ಬಂದು ನಾನೇನಾದರೂ ರಾಜ್ಯದ ಮುಖ್ಯಮಂತ್ರಿ ಆದರೆ ರಾಜ್ಯದಲ್ಲಿ ಅಲ್ಪಸಂಖ್ಯಾತರಿಗೆ ಅಂದರೆ ಮುಸ್ಲಿಮರ ಮೀಸಲಾತಿಯನ್ನು ತೆಗೆದುಹಾಕ್ತೀನಿ, ಈಗಾಗಲೇ ಮಹಾರಾಷ್ಟ್ರದಲ್ಲಾಗಿದೆ, ನಾವು ಯಾಕೆ ಮಾಡಬಾರ್ದು ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಇಟ್ಟಿದ್ದಾರೆ. ಈಗ BJP ಅವ್ರಿಗೆ ಯಾವುದೇ ಅಭಿವೃದ್ಧಿಯಾದಂಥ ಅಜೆಂಡಾ ಇಲ್ಲ, ಯಾವುದೇ ಇಶ್ಯೂಸ್ ಕೂಡ ಅವ್ರಿಗಿಲ್ಲ. ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ, ಸಮಾಜನ ಇಬ್ಬಾಗ ಮಾಡುವಂಥ ಕೆಲಸ ಮಾಡ್ತಾರೆ, ಒಡೆಯುವಂಥ ಕೆಲಸ ಮಾಡ್ತಾರೆ, ಕೋಮುವಾದನ ದಳ್ಳೂರಿ ಹಚ್ಚಿ ಅದರಲ್ಲಿ ಅವ್ರು ಕಾಳು ಬೇಯಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ಬಟ್ ಈ ಹಿಂದುತ್ವ ಅನ್ನೋದು ಈಗ ಹಳೆ ನಾಣ್ಯ ಹೋಗ್ಬಿಟ್ಟೆ, ಅದು ಈಗ ಚಲಾವಣೆ ಮಾಡೋಕ್ಕೆ ಸಾಧ್ಯ ಆಗಿದೆ. ಯಾಕಂದರೆ ಜನಕ್ಕೆ ಗೊತ್ತಾಗಿದೆ BJP ಅವ್ರ ಮಕ್ಕಳು ಅವರು ಮಾತ್ರ ಚೆನ್ನಾಗಿ ಓದಿ ಶಿಕ್ಷಣ ಪಡೆದು ಫಾರಿನಲ್ಲಿ ಕೆಲಸಕ್ಕೆ ಹೋಗ್ಕೊಂಡು ಇರ್ತಾರೆ. ಆದರೆ ಹಿಂದುತ್ವದ ಕಾವು ಹಚ್ಚಿ ಇಲ್ಲಿ ಪಾಪ ಬಡವ್ರ ಮಕ್ಕಳನ್ನ ಬೀದಿಗೆ ಬಿಟ್ಟು ಘರ್ಷಣೆಗಿಳಿಸಿ ಅವರು ಸಾಯೋಂಗೆ ಮಾಡ್ತಾರೆ. ಸೊ ಈ ಹಿಂದುತ್ವದಿಂದ ಯಾರಿಗೂ ಕೂಡ ಒಳ್ಳೇದಾಗಲ್ಲ ಅಂತ ಗೊತ್ತಿದೆ. ಮತ್ತು ಮುಸ್ಲಿಂ ಮೀಸಲಾತಿ ನಾವು ತಂದಿದ್ದಲ್ಲ, ಎಷ್ಟೋ ವರ್ಷಗಳಿಂದ ಕೂಡ ಇದೆ. ಅವಾಗಿಂದ ಇಲ್ದಿರೋ ತೊಂದರೆ ಇವಾಗ ಯಾಕಾಗತ್ತೆ. ಮತ್ತು ಸ್ವತಃ ಪ್ರಧಾನಿ ಮೋದಿ ಅವರೇ ಎಷ್ಟೊಂದು ಮುಸ್ಲಿಂ ಜಾತಿಗಳಿಗೆ ಅವ್ರ ರಾಜ್ಯಗಳಲ್ಲೇ ಮೀಸಲಾತಿ ಕೊಟ್ಟಿದ್ದಾರೆ. ಈಗ ಇಲ್ಲಿ ಮಾತ್ರ ಯಾಕೆ ವಿರೋಧ ಮಾಡ್ತಾರೆ? ಕೇವಲ ಸಮಾಜ ನೋಡಿಬೇಕು ಅನ್ನೋ ಉದ್ದೇಶದಿಂದ ಇದು ಮಾಡ್ತಾರೆ. ಬಟ್ ಜನ ದೇ ವಿಲ್ ಸಿ ಥ್ರೂ ಇಟ್, ಇದು ಬೋಗಸ್ ಇಶ್ಯೂ ಅಂತ ಹೇಳಿ. ಸೊ ಅದನ್ನು ನಂಬೋದಿಲ್ಲ. ಸರ್, ಸಿದ್ದರಾಮಯ್ಯ ಈಗ 3 ವರ್ಷ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಸರ್, ಭಾಳಷ್ಟು ಗಟ್ಟಿಯಾಗಿದ್ದಾರೆ. ಅದರಲ್ಲಿ ನೋ ಡೌಟ್ ಅಟ್ ಆಲ್. 140ಕ್ಕೂ ಅಧಿಕ ಶಾಸಕರು ಸಿದ್ದರಾಮಯ್ಯ ಅವರ ಪರವಾಗಿದ್ದಾರೆ. ಆದರೆ ಭಾಳಷ್ಟು ಗಂಭೀರವಾಗಿ 2 ಚುನಾವಣೆಗಳನ್ನು ತೆಗೆದುಕೊಂಡಿದ್ದಾರೆ. ಅದರಲ್ಲೂ ಬಾಗಲಕೋಟೆಯನ್ನು ಭಾಳಷ್ಟು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಏನಿದ್ದಾರೆ ಕತೆ ಅಂತ? ಬರೀ ಈ ಉಪಚುನಾವಣೆ ಅಲ್ಲ, ಪ್ರತಿಯೊಂದು ಉಪಚುನಾವಣೆಯೂ ಕೂಡ ನಾವು ಬಹಳ ಗಂಭೀರವಾಗಿ ತೊಗೊಂಡಿದ್ದೀವಿ. ಈಗ ಮಾತ್ರ ಅಲ್ಲ, ಅಧಿಕಾರದಲ್ಲಿರಿದಾಗ ಮಾತ್ರ ಅಲ್ಲ, ನಾವು ಕಳೆದ ಬಾರಿ ವಿರೋಧ ಪಕ್ಷದಲ್ಲಿದ್ದಾಗಲೂ ಕೂಡ ಬಹಳಷ್ಟು ಉಪಚುನಾವಣೆ ಇತ್ತು. ಆಗಲೂ ಕೂಡ ನಾವು ಅದನ್ನು ಸೀರಿಯಸ್ ಆಗಿ ತೊಗೊಂಡ್ವಿ. ಹೇಗೆ ಪ್ರಚಾರ ಮಾಡ್ತಿದ್ವಿ ಅದೇ ರೀತಿ ಪ್ರಚಾರ ಮಾಡ್ತಾ ಇದ್ದೀವಿ. ಸೊ ಪ್ರತಿಯೊಂದು ಉಪಚುನಾವಣೆಗಳು ಕೂಡ ಮುಖ್ಯನೇ, ಪ್ರತಿಯೊಂದು ಚುನಾವಣೆ ಕೂಡ ಮುಖ್ಯನೇ. ಅಫ್ಕೋರ್ಸ್ ಉಪಚುನಾವಣೆ ಇದ್ದಾಗ ಬೇರೆ ಎಲ್ಲ ಕ್ಷೇತ್ರಗಳಲ್ಲಿ ಚುನಾವಣೆ ಇಲ್ಲದೆ ಇರೋದ್ರಿಂದ ಎಲ್ಲ ನಾಯಕರುಗಳು ಅಲ್ಲಿಗೆ ಬರ್ತಾರೆ. ಸೊ ಹಾಗಾಗಿ ಇನ್ನೂ ಹೆಚ್ಚಿನ ಮಹತ್ವ ಅದಕ್ಕೆ ಬಂದಿದೆ ಅಂತ ಕಾಣುತ್ತೆ ಅಷ್ಟೇ ಅದು. ಬಟ್ ನಾವೆಲ್ಲ ಚುನಾವಣೆಗಳನ್ನು ಹೇಗೆ ಎದುರಿಸ್ತಿದ್ವೋ ಅದೇ ರೀತಿ ಇದನ್ನು ಎದುರಿಸ್ತಾ ಇದ್ದೀವಿ. ಬಾಗಲಕೋಟೆ ಜನರಿಗೆ ಸರ್ ಏನು ಭರವಸೆ ಕೊಡೋದಕ್ಕೆ ಇಷ್ಟಪಡ್ತೀರಾ? ಯಾಕಂದರೆ ಈ ಹಿಂದೆ ಮೇಟಿ ಅವ್ರಿಗೆ ಅವಕಾಶವನ್ನು ಕೊಟ್ಟಿದ್ರು, ಅಕಾಲಿಕ ಮರಣದಿಂದ ಬಂದಿರುವಂತಹ ಒಂದು ಚುನಾವಣೆ ಬೈ ಎಲೆಕ್ಷನ್. ಹೀಗಾಗಿ ಈ ಸಂದರ್ಭದಲ್ಲಿ ಈ ಜನರಿಗೆ ಏನು ಭರವಸೆ ಕೊಡೋದಕ್ಕೆ ಇಷ್ಟಪಡ್ತೀರಾ ಒಂದು ವೇಳೆ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದರೆ? ಈಗಾಗಲೇ HY ಮೇಟೂರು ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾನೆ. ಹಳ್ಳಿಗಳಿಗೂ ಹೋಗ್ತಾ ಇದ್ದೀನಿ, ಅಲ್ಲಿ ಎಲ್ಲ ಸಮುದಾಯದವ್ರಿಗೂ ಕೂಡ ಅನುದಾನಗಳನ್ನು ತಲುಪಿಸ್ಕೊಡುವಂಥ ಕೆಲಸ ಮಾಡಿದ್ದಾರೆ. ಮತ್ತು ಬಾಗಲಕೋಟೆಗೆ ವೈದ್ಯಕೀಯ ಮೆಡಿಕಲ್ ಕಾಲೇಜ್ ತಂದಿದ್ದಾರೆ. ಮತ್ತು ಮೇಟಿ ಅವರು ಮತ್ತು ಅವ್ರ ಕುಟುಂಬದವರು ಒಬ್ಬ ಸಾಮಾನ್ಯ ಹಿನ್ನೆಲೆಯಿಂದ ಬಂದಿರೋವಂಥವ್ರು. ಸೊ ಒಬ್ಬ ಸಾಮಾನ್ಯ ಹಿನ್ನೆಲೆಯಿಂದ ಬಂದಿರೋರು, ಬಡತನ ಕಂಡಿರೋರು, ಅಂಥ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ರೆ ಜನಸಾಮಾನ್ಯರ ಕಷ್ಟಕ್ಕೆ ಅವರು ಸ್ಪಂದಿಸ್ತಾರೆ. ಯಾರೋ ಶ್ರೀಮಂತರನ್ನ ಗೆಲ್ಸಿದ್ರೆ, ಅದು ಒಂದು ದೊಡ್ಡ ಶಿಕ್ಷಣ ಸಾಮ್ರಾಜ್ಯ ಕಟ್ಕೊಂಡ್ರನ್ನ ಗೆಲ್ಸಿದ್ರೆ ಅವರು ತಮ್ಮ ಆಸ್ತಿ ಉಳಿಸೋಂಥ ಬೆಳೆಸೋಂಥ ಕೆಲಸ ಮಾಡ್ತಾರೆ ಹೊರತು ಜನಸಾಮಾನ್ಯರ ಕಷ್ಟ ಅವ್ರಿಗೆ ಅರ್ಥನೂ ಆಗಲ್ಲ, ಅದಕ್ಕೆ ಸ್ಪಂದಿಸೋದಕ್ಕೂ ಆಗಲ್ಲ. ಸೊ ಹಾಗಾಗಿ ಎರಡೂ ಪಕ್ಷಗಳ ಅಭ್ಯರ್ಥಿಗಳ ಬಗ್ಗೆ ಸ್ಪಷ್ಟವಾದ ವ್ಯತ್ಯಾಸ ತಿಳ್ಕೊಂಡು ಜನ ಅವ್ರಿಗೆ ಸ್ಪಂದಿಸುವಂಥ ಅಭ್ಯರ್ಥಿಗೆ ಗೆಲ್ಲಿಸ್ಕೊಡ್ಬೇಕು. ಮತ್ತು ಗ್ಯಾರಂಟಿ ಸ್ಕೀಮ್ಗಳನ್ನು ನಾವು ಹೆಂಗಿದ್ರು ಮಾಡ್ತಾನೇ ಇದ್ದೀವಿ. ನೀವು ನಮ್ಮನ್ನು ಗೆಲ್ಲಿಸ್ಕೊಟ್ರೆ ಖಂಡಿತ ಬಡವ್ರ ಪರವಾಗಿ ಏನು ಕಾರ್ಯಕ್ರಮಗಳನ್ನು ಕೊಡ್ತಿದ್ದೀವಿ ಅದನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕೊಡೋದಕ್ಕೆ ನಮಗೆ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ಅದಕ್ಕೆ ಗ್ಯಾರಂಟಿ ಕಾರ್ಯಕ್ರಮಗಳು ಗೆಲುವು ಸಿಗಬೇಕು ಅಂತಂದರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ಗೆಲ್ಲಿಸಬೇಕು. ಮತ್ತು ಈಗಾಗಲೇ ಹೇಳಿದಾಗೆ ನಮ್ಮದೇ ಸರ್ಕಾರ ಇನ್ನೂ 2 ವರ್ಷ ಇರುತ್ತೆ. ಸೊ ಆಗ ನಮ್ಮ ಪಕ್ಷದ ಅಭ್ಯರ್ಥಿ ಗೆದ್ದರೆ ಹೆಚ್ಚು ಅನುದಾನಗಳನ್ನು ತಂದು ಬಾಗಲಕೋಟೆ ಕ್ಷೇತ್ರನ ಇನ್ನೂ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಎಲ್ಲ ಕಾರಣಗಳಿಂದ ಜನ ನಮಗೆ ವೋಟ್ ಮಾಡಬೇಕು. ನಾವು ಬಾಗಲಕೋಟೆ ಕ್ಷೇತ್ರನ ಸಮಗ್ರವಾಗಿ ಅಭಿವೃದ್ಧಿ ಮಾಡಬೇಕು.
ಏನು ಅಂತರದಿಂದ ಗೆಲ್ಬೋದು ಸರ್? ಯಾವ ಅಂತರದಿಂದ ಗೆಲ್ಬೋದು? ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಬಟ್ ನಾವು ಲೀಡಲ್ಲಿ ಇದ್ದೀವಿ ಅಂತ ಮಾತ್ರ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಸೊ ನಾವು ಗೆಲ್ತೀವಿ ಅನ್ನೋ ನಂಬಿಕೆ ಇದೆ. ಥ್ಯಾಂಕ್ ಯು ಸರ್. ಇದಿಷ್ಟು ಯತೀಂದ್ರ ಸಿದ್ದರಾಮಯ್ಯ ಅವರ ಒಂದು ಮಾತು. ಭಾಳಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾನು ಕಳೆದ 5 ದಿನಗಳಿಂದಲೂ ಕೂಡ ಕ್ಷೇತ್ರದಲ್ಲಿ ಸುತ್ತಾಡ್ತಾ ಇದ್ದೀನಿ, ಕ್ಷೇತ್ರದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದೀನಿ. ಕಾಂಗ್ರೆಸ್ ಅಭ್ಯರ್ಥಿ ಮುಂದೆ ಇರೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ನಾವು ಕೊಟ್ಟಂತಹ ಗ್ಯಾರಂಟಿಗಳನ್ನು ಮುಂದುವರಿಸ್ತೀವಿ, ಜೊತೆಗೆ ಬಾಗಲಕೋಟೆ ಅಭಿವೃದ್ಧಿಗೆ ನಾವು ಬದ್ಧರಾಗಿರ್ತೀವಿ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಶಿವು ಜೊತೆ ಮಾರುತಿ ಪಾವಡ, ಗ್ಯಾರಂಟಿ ನ್ಯೂಸ್, ಬಾಗಲಕೋಟೆ.